ಜೋರಾಗಿ ಮುಖಾಂತರವಾಗಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗೋಣ. ಮುನಿಯ ಚಂದಯ್ಯ ಮಾಡಿದ ತಿಪ್ಪೆಯ ಮೇಲೆ ಕುಂಬಾರ ಮಾಡಿದ ಗರಿಗೆಗಳನ್ನಿಟ್ಟು ಗಾಣಿಗ ಮಾಡಿದ ಎಣ್ಣೆಯನ್ನ ಹಾಕಿ ಬೇಡರ ದಾಸಿ ಗೌರವ ಸಮರ್ಪಣೆಯನ್ನು ಮಾಡಬೇಕಂತ ಹೇಳಿ ಮೂಲಕ ವಿನಂತಿಸ್ತಾ ಇದ್ದೇವೆ. ಜೋರಾದ ಚಪ್ಪಳದೊಂದಿಗೆ ನೀಡಿದ ಮಾತು ಕೊಟ್ಟ ಸಮಯ ಅಲ್ಲಿಂದ ಅವಕಾಶ ಬಂದರೆ ಬಹುಶಃ ಸಂದರ್ಭಗಳು ಕೂಡ ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದೆ. ಅದನ್ನು ಪಡೆಯುವಂಥ ಪ್ರಯತ್ನ ಮಾಡಿ 2ಕ್ಕೆ ಹೆಚ್ಚು ಮತ ಕೊಡಬೇಕಾಗಿದೆ. ಶಿಕ್ಷಣ ಜೊತೆಗೆ ಈ ನಿಮ್ಮ ಪ್ರತಿಭೆಯನ್ನು ತೋರಿಸುವಂಥ 2 ಅವಕಾಶಗಳಿದೆ ನಿಮಗೆ. ನಿಮ್ಮ ಜೀವನದಲ್ಲಿ ಶಿಕ್ಷಣದಿಂದ ಕೂಡ ನೀವು ಯಶಸ್ವಿ ಆಗ್ಬೋದು, ಇಲ್ಲಾರಿ ಈ ಕಲೆಯಿಂದ ನೀವು ನಿಮ್ಮ ಜೀವನವನ್ನು ಕಂಡುಕೊಳ್ಳುವಂಥ 2 ಮಾರ್ಗ ಇದೆ. ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ, ನಿಮ್ಮ ಕಲೆ ಕೂಡ ಅಷ್ಟೇ ಮಹತ್ವ ಇದೆ. ಯಾವುದು ನಿಮಗೆ ಸುಲಭ ಇದೆ, ಸುಲಭ ಅನಿಸ್ತಾ ಇದೆ, ಅದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶ. ನಿಮ್ಮ ಪ್ರತಿಭೆಯನ್ನು ಈ ವೇದಿಕೆಯ ಮುಖಾಂತರ ಇಡೀ ರಾಜ್ಯ ಜಿಲ್ಲಾ ಗುರುತಿಸುವಂಥ ಒಂದು ಅವಕಾಶ ನಿಮಗೆ. ವಿಶೇಷವಾಗಿ ಇತ್ತಿತ್ತಲಾಗೆ ಇದಕ್ಕೆ ಹೆಚ್ಚು ಪ್ರತಿಭಾ ಕಾರಂಜಿಗೆ, ಸ್ಪರ್ಧೆಗೆ, ಸ್ಪೋರ್ಟ್ಸ್ಗೆ ಭಾಳಷ್ಟು ನಮ್ಮ ಸರ್ಕಾರ, ಶಿಕ್ಷಣ ಸಚಿವರು ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ನಿಮ್ಮನ್ನು ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಗುರುತಿಸಬೇಕನ್ನುವ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಬಹುಶಃ ನಮ್ಮ ಜಿಲ್ಲೆಯವರಿಗೆ ಭಾಳ ಹಳೇದಿದು. ಬೇರೆ ಜಿಲ್ಲೆಯಲ್ಲಿ ಹೊಸದಿದ್ರು ನಾವು 22 ವರ್ಷಗಳಿಂದ ಸತೀಶ್ ಶುಗರ್ ಅವ್ರ ಮಾಡಿದೆ ಸಿಮಿಲರ್ ಅದು. ಇಲ್ಲಿಗೆ ಏನು ಮಾಡ್ತಾ ಸರ್ಕಾರ ಅದನ್ನು ನಾವು 22 ವರ್ಷ ಹಿಂದೆ ಪ್ರಾರಂಭ ಮಾಡಿದೆ. ಹೀಗಾಗಿ ಬಹುಶಃ ನಮ್ಮವ್ರಿಗೆ ಹೆಚ್ಚು ಇದ್ರ ಬಗ್ಗೆ ಕಲ್ಪನೆ ಇದೆ, ಯಾವ ರೀತಿ ಮುನ್ನಡಿಬೇಕಂತ ನಮ್ಗೆ ಹೆಚ್ಚು ಇರೋದ್ರಿಂದ ನೀವು ಬಹುಶಃ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ. ಶಿಕ್ಷಣ ಜೊತೆಗೆ ಇದನ್ನು ಕಲಿಯುವಂಥ ಪ್ರಯತ್ನ ಮಾಡಿ. ಬಹುಶಃ ಸತೀಶ್ ಶುಗರ್ ಸವಾಳದಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಬದುಕನ್ನು ಈ ಕಲೆಯಿಂದ ಕಂಡುಕೊಂಡಿದ್ದಾರೆ. ಅವರು ಶಿಕ್ಷಣಕ್ಕೆ ಹೋಗದೆ ಇದರಿಂದ ಹಾಡುಗಾರ ಇರ್ಬೋದು, ಬೇರೆ ಬೇರೆ ಅವರ ಕಲಾವಿದರಾಗಿ ಇವತ್ತು ಹೊರಹೊಮ್ಮೆ ರಾಜ್ಯದಲ್ಲಿ ಮಾದರಿಯಾಗಿ ಗೋಕಾಕನ ಬೆಳಗಾವಿ ಜಿಲ್ಲೆ ಹೆಸರು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಬಹುಶಃ ನೀವು ಪ್ರೋಗ್ರಾಮ್ದಲ್ಲಿ ಸಾಕಷ್ಟು ನೋಡಿರ್ಬೋದು. ಅವರೆಲ್ಲ ಗೋಕಾಕಿನ ನೆಲೆಯಿಂದ ಬಂದಂಥವ್ರನ್ನ. ನಿಮಗೂ ಇದೊಂದು ಒಳ್ಳೆಯ ಅವಕಾಶ ಇದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂರಿಸುವಂಥ ತಾವು ಇಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಈ ವರ್ಷ ಇಲ್ಲಾಂದರೆ ಮತ್ತೆ ಮುಂದಿನ ವರ್ಷ ನಿಮಗೆ ಅವಕಾಶಗಳು ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಆಗಲಿ. ಗೋಕಾಕದಲ್ಲಿ ಕೂಡ ಶಿಕ್ಷಣಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಭಾಳಷ್ಟು ರಾಜ್ಯದಲ್ಲಿ ಕೂಡ ಭಾಳಷ್ಟು ನಮ್ಮ ಮೂಲಿಗೆ ವಲಯ ಇರ್ಬೋದು ಅಥವಾ ಬೇರೆ ಬೇರೆ ವಲಯದಲ್ಲಿ ಕೂಡ ಭಾಳಷ್ಟು ಸ್ಪರ್ಧೆ ಮಾಡೋ ಮೂಲಕ ಶಿಕ್ಷಣದಲ್ಲಿ ನಮ್ಮದೇ ಆದ ಒಂದು ಛಾಪ್ ಮೂಡಿಸುವಂಥ ಪ್ರಯತ್ನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗೆಲ್ಲುವ ಅವಕಾಶಗಳ ಸಿಗಲಿ. ಮುಂದೆ ಇದನ್ನೇ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಅಳವಡಿಸ್ಕೊಳ್ಬೇಕಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ